ಹಾಯ್ ಹಲೋ ಫ್ರೆಂಡ್ಸ್, ಇದು ನಂದು 5th ಡೇ ವ್ಲಾಗ್. ಸೊ 5th ಡೇ ಸ್ಟಾರ್ಟ್ ಮಾಡಿದೆ. ಸೇಮ್ ಆ್ಯಸ್ ಯೂಶುವಲ್ ಹೆಂಗೆ ಮಾರ್ನಿಂಗು ನಾನು ಜಿಮ್ಮು, ವರ್ಕೌಟು, ಡಯಟು ಸೊ ಕಂಟಿನ್ಯೂಷನ್ ಮಾಡೋಣ ಅಂತ ಇದ್ದೆ. ಬಟ್ ಈ 5th ಡೇ ನಂದು ತೋಪಾಯಿತು. ಮಾರ್ನಿಂಗ್ ಎದ್ದು ನೀರು ಕುಡಿದು ಮಾಮೂಲಿ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ವೆಯ್ಟ್ ಓಕೆ. ನೆಕ್ಸ್ಟು ವಾರ್ಮಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಅಲ್ಲಿಗೆ ನನ್ನ ಬ್ರೇಕ್ಫಾಸ್ಟೇ ಹೋಯಿತು. ಯಾಕೆ ಅಂದರೆ ನಮ್ಮದು ಸೆಕೆಂಡ್ ಪ್ಲ್ಯಾನ್ ಆಯಿತು. ಧರ್ಮಸ್ಥಳ ಮತ್ತು ಮಂಗಳೂರು ಪ್ಲ್ಯಾನ್ ಆಯಿತು. ಸೊ ಮೈಂಡಲ್ಲಿರಲಿಲ್ಲ ನನಗೆ, ಹಾಗಾಗಿ ಅಂದ್ಕೊಂಡೆ 3 ಡೇಸ್ ಇತ್ತು, 3 ಡೇಸ್ ಹೋಯಿತು ನಂದು ಅಂತ. ಸೊ ನೆಕ್ಸ್ಟ್ ನಾನು ಏನು ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ತೊಗೋತೀನಿ ವೀಕ್ಲಿ ಒನ್ಸ್. ಸೊ ಹೊರಟ್ವಿ ನಾವು. ನೈಟು ಧರ್ಮಸ್ಥಳ ಹೋಗಿದ್ವಿ. ಧರ್ಮಸ್ಥಳದ್ದು ನೈಟ್ ದೇವ್ರ ದರ್ಶನ ಆಯಿತು, ಮತ್ತು ಮಾರ್ನಿಂಗ್ ಕೂಡ ದರ್ಶನ ಮಾಡೋಣ ಅಂತ ರೆಡಿ ಆದ್ವಿ. ಬಟ್ ಫುಲ್ಲು ರಶ್ ಇತ್ತು. ಸೊ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಂದ್ಕೊತಿದ್ವಿ ತುಂಬ ಸೆಕೆ ಇರುತ್ತೆ ಈ ಟೈಮಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬಟ್ ಅಲ್ಲಿ ಮಳೆ ಬರ್ತಾಯಿತ್ತು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೆ ಚೆನ್ನಾಗಿತ್ತು ಮಕ್ಕಳ ಜೊತೆ. ಬಟ್ ಮಾರ್ನಿಂಗ್ ದರ್ಶನ ಆಗಲಿಲ್ಲ. ಮತ್ತು ಇವನ್ ನಾನು ಕೇಳಿದ್ದೆ ಸೌಜನ್ಯ, ಅದು ಕೂಡ ಅವತ್ತಿಂದೇ 6th ಏನು ಸಂಡೇ 6th ಇದೆ ರ್ಯಾಲಿ ಇದೆ ಅಂತ. ಬಟ್ ಎಲ್ಲೂ ನನಗೆ ಅದು ಕಾಣಿಸ್ಲಿಲ್ಲ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಅದು ಮುಗಿಸ್ಕೊಂಡು ಮಂಗಳೂರಿಗೆ ಹೋಗಿದ್ವಿ ನಾವು. ಕಟೀಲು, ಆಮೇಲೆ ಅಲ್ಲಿ ಆದಿಪರಾಶಕ್ತಿ ಅಂತ ದೇವಸ್ಥಾನ, ಇದಕ್ಕೆಲ್ಲ ಹೋಗಿ ಬಂದ್ವಿ. ಬಟ್ ಮಂಗಳೂರಲ್ಲಂತೂ ತುಂಬಾ ಸೆಕೆ ಇತ್ತು. ಚೆನ್ನಾಗಿತ್ತು ಬಟ್ ಟ್ರಿಪ್ಪು ನನಗಂತೂ. ಬಟ್ ನಾನು ಡಯಟು ಸೀರಿಯಸ್ ಆಗಿ ಎಲ್ಲ ದೇವಸ್ಥಾನಗಳಲ್ಲಿ ಊಟ, ಹೊರಗಡೆ ಸ್ನ್ಯಾಕ್ಸು ಇರೋದ್ರಿಂದ ನನಗಾಗಲಿಲ್ಲ. ಅದೊಂದು ನನಗೆ ಭಯ ಆಯಿತು, ನೆಕ್ಸ್ಟ್ ಹೋದಾಗ ಏನಾಗುತ್ತೋ ನಂದು ವೆಯ್ಟ್ ಅಂತ. ಆದರೆ ನೆಕ್ಸ್ಟು ಬೀಚ್ಗೆ ಹೋಗಿದ್ವಿ. ಬೀಚ್ ಅಂತೂ ಹೆವಿ ಕ್ರೌಡು, ಎಲ್ಲ ಬರೀ ರಜಾ ಇರೋದ್ರಿಂದ ಮಕ್ಕಳು ಸಾಕಾಗೋಯ್ತು ನಮಗೆ. ಸೊ ನಾವು ಮಂಗಳೂರು ಬೀಚ್ಗೆ ಹೋಗಿದ್ವಿ. ಓಕೆ, ಅದಷ್ಟು ಮುಗಿಸ್ಕೊಂಡು ನೆಕ್ಸ್ಟು ನಾವು ಕುಕ್ಕೆಗೆ ಹೊರಟ್ವಿ. ಅವತ್ತು ನೈಟು ಕುಕ್ಕೆಗೆ ಒಟ್ಟಲ್ಲಿ 3 ಡೇಸ್ ಏನಿತ್ತು, ಆ 3 ಡೇಸಲ್ಲೂ ನನ್ನ ಡಯಟ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ತುಂಬಾ ಭಯ ಆಗ್ತಿದೆ ನೆಕ್ಸ್ಟ್ ನನಗೆ ಏನು ವೆಯ್ಟಲ್ಲಿ ಚೇಂಜಸ್ ಆಗುತ್ತೆ ಅಂತ. ಸೊ ನೆಕ್ಸ್ಟು ನಮ್ಮ ಕುಕ್ಕೆ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದ್ವಿ. ಚುಂಚನಗಿರಿ ನಮ್ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ವಿ. ಥ್ಯಾಂಕ್ ಯು.